ಗುಡ್ ಮಾರ್ನಿಂಗ್ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಈ ತರದೊಂದು ಇಂಟರ್ಫೇಸ್ ನಿಮ್ಮ ಒಂದು ಚಾನೆಲ್ ಅಲ್ಲೂ ಕೂಡ ತೋರಿಸ್ತಾ ಇದೆಯಾ? ಹಾಗಾದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಫುಲ್ ಡೀಟೇಲ್ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಚಿಕ್ಕದಾಗೆ ನಮ್ಮ ಒಂದು ಇಂಟ್ರೋನ ನೋಡ್ಕೊಂಡ್ಬಿಡೋಣ ಬನ್ನಿ. ಹುಲಿ ನೀವೇನ ಹೋಗಿ ಅಂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬಂದು ಸಾಯಿಸೇ ಬಿಡುತ್ತೆ, ಓಕೆನಾ? ಆ ಟೈಮಲ್ಲಿ ಕಾದು ನಿಂತು ಬೇಟೆ ಆಡಿದ್ರೆ ಖಂಡಿತವಾಗ್ಲೂ ಹುಲಿನೂ ಹೊಡಿಬೋದು, ಆನೆ ಕೂಡ ಹೊಡಿಬಹುದು ಖಂಡಿತವಾಗ್ಲು ಆ ಒಂದು ಜಾಗದಲ್ಲಿ. ಇಲ್ಲಿ ಯೂಟ್ಯೂಬ್ ಅನ್ನೋದು ಒಂದು ಸಿಸ್ಟಮ್ ವರ್ಕ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತುಂಬಾ ವಿಡಿಯೋಸ್ ಅಲ್ಲಿ ನಾನೇ ಹೇಳಿರ್ತೀನಿ, ಯೂಟ್ಯೂಬ್ ಅಂದ್ರೆ ಒಂದು ಮ್ಯಾಜಿಕ್. ಈ ಮ್ಯಾಜಿಕ್ ನ ಮಾಡಕ್ ಬರೋರು ಇಲ್ಲಿ ಗೆಲ್ತಾರೆ ಸೋಲ್ತಾರೆ ಅನ್ನೋ ಒಂದು ವಿಷಯ ಎಲ್ಲ ನಾನು ತುಂಬಾ ನನ್ನ ವಿಡಿಯೋಸ್ ಅಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ. ನಿಮಗೂ ಕೂಡ ಅದೇ ತರನೇ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಇಲ್ಲಿ ಮ್ಯಾಜಿಕಲ್ ಆಗಿ ತುಂಬಾ ವಿಷಯಗಳು ವರ್ಕ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ. ಆಕ್ಚುಲಿ ಯೂಟ್ಯೂಬ್ ಅನ್ನೋದು ಒಂದು ಸಿಸ್ಟಮ್ ವರ್ಕ್ ಆಗಿರುತ್ತೆ. ಈ ಸಿಸ್ಟಮ್ ಅಲ್ಲಿ ಏನಾನ ಒಂದು ಪ್ರಾಬ್ಲಮ್ ಬಂತು ಅನ್ಕೊಳ್ಳಿ, ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಕೆಲವು ಟೈಮ್ಗಳು ತಗೊಳುತ್ತೆ. ಇಲ್ಲಿ ಟಾಪ್ ಗ್ರಾಫಿಕಲ್ ಡೇಟಾ ಈಸ್ ಇನ್ಕರೆಕ್ಟ್ ಅಂತ ಬಂದಿದೆ. ಸೊ ಇದಕ್ಕೆ ಏನ್ ಅರ್ಥ ಅಂದ್ರೆ, ಇಲ್ಲಿ ಗ್ರಾಫಿಕಲ್ ಡೇಟಾ ಏನಿರುತ್ತೆ ಆ ಒಂದು ಡೇಟಾ ಪ್ರಾಬ್ಲಮ್ ಬಂದೈತೆ ಎಲ್ಲಿ ಯೂಟ್ಯೂಬ್ ಸರ್ವರ್ ಅಲ್ಲಿ. ಸೊ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳಕ್ಕೆ ಅವರೇ ಕೆಲವು ಟೈಮ್ಗಳು ತಗೊಂತಾರಂತ ಅಲ್ಲೇ ನಿಮ್ಗೆ ಕೊಟ್ಟಿರ್ತಾರೆ, ಓಕೆನಾ? ಇಲ್ಲಿ ಸೈಡ್ ಅಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ. ಇಲ್ಲಿ ಏನ್ ಸಿಸ್ಟಮ್ ವರ್ಕ್ಸ್ ಇರುತ್ತೆ ಆ ವರ್ಕ್ಸ್ ನ ಕಂಪ್ಲೀಟ್ ಮಾಡಕ್ಕೆ ಟೈಮ್ ತಗೊಳುತ್ತೆ. ಸೊ ಅದನ್ನ ನೋಡಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಖಂಡಿತವಾಗ್ಲು ಯೂಟ್ಯೂಬರ್ಸ್ ನಮ್ಗಿಲ್ಲ. ಸೊ ಏನ್ ಪ್ರಾಬ್ಲಮ್ ಇದೆ ಅಂತ ಜಸ್ಟ್ ನಾವು ಅನಲೈಸ್ ಮಾಡ್ಕೊಂಡ್ರೆ ಮಾತ್ರ ಸಾಕು. ಇಲ್ಲಿ ಏನೋ ದೊಡ್ಡದಾಗಿ ಏನೋ ಪ್ರಾಬ್ಲಮ್ ಬಂದಿತ್ತು ಅನ್ಕೊಳ್ಳಿ, ನಮ್ಗೊಂದು ಚಿಕ್ಕದಾಗಿ ಕಲ್ಸ್ಬಿಡ್ತಿದ್ರು. ಸೊ ಇವ್ರ ಮೇಲೆ ಏನು ಕಲ್ಸಿಲ್ಲ, ಸೊ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ನಮ್ಗೆ ನಾವು ಅನಲೈಸ್ ಮಾಡ್ಕೊಬೇಕು. ಅಂಡ್ ಬರುವಂತ ಅಪ್ಕಮಿಂಗ್ 25 ಅಲ್ಲಿ ತುಂಬಾ ಅಪ್ಡೇಟ್ಸ್ ಗಳು ಖಂಡಿತವಾಗ್ಲು ಯೂಟ್ಯೂಬ್ ಪುಷ್ ಮಾಡುತ್ತೆ. ಸೊ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ, ಬರುವಂತ 25 ಅಲ್ಲಿ ತುಂಬಾ ಚೇಂಜಸ್ ಗಳು ಯೂಟ್ಯೂಬ್ ಅಲ್ಲಿ ಬರುತ್ತೆ. ಅದಕ್ಕಿಂತ ಮುಂಚೆ ಈ ಡಿಸೆಂಬರ್ ಟೈಮ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳು ಯೂಟ್ಯೂಬ್ ಅಲ್ಲಿ ಇರ್ತವೆ, ಓಕೆನಾ? ಇಲ್ಲಿ ನಮ್ಗೆ ಕಮ್ಯುನಿಟಿ ಬಂದಿರ್ಬೋದು, ಕಾಪಿರೈಟ್ ಸ್ಟ್ರೈಕ್ ಬಂದಿರ್ಬೋದು, ಇಲ್ಲ ಬೇರೆ ಏನೋ ಒಂದು ಪ್ರಾಬ್ಲಮ್ ಬಂದಿರ್ಬೋದು, ಓಕೆನಾ? ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕ್ಕೋಸ್ಕರ ಈ ತರ ಒಂದು ಇಂಟರ್ಫೇಸ್ ತೋರಿಸ್ತಾ ಇರುತ್ತೆ ನಿಮ್ಮ ಒಂದು ಚಾನೆಲ್ ಅಲ್ಲಿ. ನಂದು 2 ಚಾನೆಲ್ ಇದೆ, ಈ 2 ಚಾನೆಲ್ ಅಲ್ಲೂ ತೋರಿಸ್ತಾ ಇತ್ತು. ನಾನು ಸ್ವಲ್ಪ ಜರ್ಕ್ ಆದೆ, ನನ್ಗೂ ಚೂರು ಭಯ ಆಯ್ತು, ಏನಪ್ಪಾ ಇದು ಪ್ರಾಬ್ಲಮ್ ಅಂತ. ಆಮೇಲೆ ಕ್ಲೀನ್ ಆಗಿ ಡೀಟೇಲ್ ಆಗಿ ಅನಲೈಸ್ ಮಾಡಿ ನೋಡಿದಾಗ ಅರ್ಥ ಆಯ್ತು, ಇದು ನಮ್ಮ ಒಂದು ಮಿಸ್ಟೇಕ್ಸ್ ಏನು ಇಲ್ಲ, ಅದು ಯೂಟ್ಯೂಬ್ ಮಿಸ್ಟೇಕ್, ಯೂಟ್ಯೂಬ್ ಇಶ್ಯೂ ಆಗಿರುತ್ತೆ. ಇದನ್ನ ನೋಡಿ ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿರೋ ರೀತಿಯಲ್ಲಿ ನನಗೆ ಗೊತ್ತಿರೋ ಅಂತ ವಿಷಯನ ಚಿಕ್ಕದಾಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು, ಅರ್ಥ ಆಯ್ತಾ ಅನ್ನೋದನ್ನ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಖಾಲಿರುತ್ತೆ, ಅಲ್ಲಿ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೋದು. ಓಕೆ ಗುರು, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಂತ ಇದ್ದೀನಿ. ದಯವಿಟ್ಟು ಯಾರನ್ನ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಲೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕೊಳ್ಳಿ. ಅಂಡ್ ಚಿಕ್ಕದಾಗೆ ಒಂದು ವಿಡಿಯೋ ತಗೊಂಡ್ಬಂದಿನಿ ಅಂಡ್ ದೊಡ್ಡದಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ ನಾನು. ಅರ್ಥ ಆಯ್ತಾ ಇಲ್ವೋ ಗೊತ್ತಿಲ್ಲ, ಅರ್ಥ ಆಗಿಲ್ಲ ಅಂತ ಮತ್ತೊಮ್ಮೆ ಹೇಳ್ತೀನಿ. ಇಲ್ಲಿ ಬಂದಿರೋಂಥ ಪ್ರಾಬ್ಲಮ್ ಏನಿದೆ ಆ ಒಂದು ಪ್ರಾಬ್ಲಮ್ ಅವರೇ ಸಾಲ್ವ್ ಮಾಡ್ಬಿಡ್ತಾರೆ, ನಾವೇನು ತಲೆಗೆಡ್ಸ್ಕೊಳ್ಳೋ ಅಂತ ಅವಶ್ಯಕತೆನೇ ಇಲ್ಲ, ಜಸ್ಟ್ ಅಷ್ಟೇ. ಲಿವ್ ಇಟ್. ಓಕೆ ಗುರು, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್.